ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಪುಟ್ಟ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಾನು ಒಂದು ಸಿನಿಮಾದ ಟ್ರೇಲರ್ನ ರಿವ್ಯೂ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಆ ಸಿನಿಮಾದ ಹೆಸರು ಸಾಂಕೇತ್ ಅಂತ. ಸಾಂಕೇತ್ ಅಂದರೆ ನಮಗೇನು ಹೆಸರು ನೆನಪು ಬರುತ್ತೆ ಅಂತಂದರೆ ಸಂಕೇತ ಅನ್ನೋ ಹೆಸರು ನೆನಪು ಬರುತ್ತೆ. ಸಂಕೇತ ಅಂದರೆ ಏನು ಕನ್ನಡದಲ್ಲಿ ಅಂದರೆ ಸಂಕೇತ ಅಂದರೆ ಸಿಂಬಲ್ ಅಂತ. ಯಾವುದರ ಒಂದರ ಕುರುಹು, ಯಾವುದರ ಒಂದರ ಕುರಿತಾಗಿ ಮಾತಾಡುವಂಥದ್ದು, ಅಂದರೆ ಅದನ್ನು ಪರೋಕ್ಷವಾಗಿ ಒಂದ್ರ ಬಗ್ಗೆ ಮಾತಾಡೋದು, ಈ ಥರದ ವಿಚಾರಗಳೆಲ್ಲ ಬರ್ತವೆ. ಸೊ ಈ ಒಂದು ಸಿನಿಮಾದಲ್ಲಿ ಸಾಂಕೇತ್ ಅನ್ನೋದು ಒಂದು ಕ್ಯಾರೆಕ್ಟರ್ ಕೂಡ ಹೌದು, ಒಂದು ಪ್ರಾಯಶಃ ಒಂದು ಸಂಕೇತ ಕೂಡ ಹೌದು. ಸೊ ಕ್ಯಾರೆಕ್ಟರ್ ಯಾರು ಅಂತ ಅನ್ನೋದನ್ನು ಸಿನಿಮಾ ಟ್ರೇಲರ್ಲಿ ಖಂಡಿತ ಅವ್ರು ಬಿಟ್ಕೊಟ್ಟಿಲ್ಲ. ಯಾಕೆಂದರೆ ಬಹುಶಃ ಅದು ಭಾಳ ಮುಖ್ಯವಾದ್ದು ಅಂತ ಅನಿಸುತ್ತೆ ಕಥೆಗೆ. ಈ ಸಿನಿಮಾದಲ್ಲಿ ನಾನು ಗಮನಿಸಿದ ಹಾಗೆ ಹೊಸಬರು ಸೇರಿಕೊಂಡು ಮಾಡಿರುವಂಥದ್ದು. ಪ್ರಾಯಶಃ ಇದರ ನಿರ್ದೇಶಕರು ಏನಿದ್ದಾರೆ ಜ್ಯೋತ್ಸ್ನಾ ಕೆ ರಾಜ್ ಅವರು, ಅವರ ಮೊದಲನೇ ಸಿನಿಮಾ ಅಂತ ಇದು ಅನಿಸುತ್ತೆ. ಎಲ್ಲ ಹೊಸಬರು ತಂಡವನ್ನು ಕಟ್ಟಿಕೊಂಡು ಸಿನಿಮಾವನ್ನು ಮಾಡಿದ್ದಾರೆ. ಅದು ಈ ತಿಂಗಳೇ ರಿಲೀಸ್ ಮಾಡುವಂಥ ಒಂದು ಪ್ಲ್ಯಾನ್ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಏನಿದೆ ಅಂತ ನಾವು ಒಂದು ಸಲ ಗಮನಿಸಿದರೆ ಒಂದಷ್ಟು ಕುತೂಹಲಕರ ಅಂಶಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಅದರಲ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ ಸಂಕೇತ್ ಅನ್ನೋ ವ್ಯಕ್ತಿ, ಓಕೆ, ಆತ ಸಿಕ್ಕಿದಾನ ಇಲ್ವಾ, ಆತ ಏನು ಸೂಚಿಸ್ತಾನೆ ಅನ್ನೋದ್ರ ಬಗ್ಗೆ ಇದಕ್ಕಿಂತ ಮುಂಚೆ ನಾವು ನೋಡೇ ಇಲ್ವಲ್ಲ ಅನ್ನೋ ಮಾತು ಪದೇ ಪದೇ ಬರ್ತಾ ಹೋಗುತ್ತೆ. ಮತ್ತು ಒಬ್ಬ ಗರ್ಭಿಣಿ ಹೆಂಗಸು, ಓಕೆ, ಸೊ ಆ ಗರ್ಭಿಣಿ ಹೆಂಗಸಿನ ಹುಡುಕಾಟ ಮತ್ತು ಆ ಗರ್ಭಿಣಿ ಹೆಂಗಸು ಅವಳ ಒಂದು ತೊಳಲಾಟವನ್ನು ಕೂಡ ಸಿನಿಮಾದಲ್ಲಿ ತೋರಿಸ್ತಾರೆ. ಇದ್ರ ಜೊತೆಗೆ ಅಂದರೆ ಟ್ರೇಲರಲ್ಲಿ ತೋರಿಸಲಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಗಂಡ ಹೆಂಡತಿ ಇದೆ. ಆ ಗಂಡ ಹೆಂಡತಿಗೆ ಮಕ್ಕಳಾಗಿಲ್ಲ. ಸೊ ಗಂಡನಿಗೆ ಮಕ್ಕಳಾಗಿಲ್ಲ ಅನ್ನೋ ಕೊರಗಿದೆ. ಹೆಂಡತಿ ಅದನ್ನು ಇಟ್ಕೊಂಡು ಅದನ್ನು ಹಾಗೆ ನಾವು ಅದನ್ನು ಅರಗಿಸ್ಕೊಂಡು ಬದುಕೋಣ ಅನ್ನೋ ಮಾತನ್ನು ಹೆಂಡತಿ ಹೇಳೋದು ಕಂಡು ಬರುತ್ತೆ. ಆದರೆ ಪ್ರಾಯಶಃ ಕಥೆ ಇಲ್ಲಿಗೆ ನಿಲ್ಲಲ್ಲ. ಸೊ ಇಲ್ಲಿ ಎರಡೂ ಲಿಂಕ್ ಆಗುವಂಥ ಮತ್ತೊಂದು ಏನೋ ಬರುತ್ತೆ. ಯಾಕಂದರೆ ಇನ್ನೊಂದು ವಾಯ್ಸ್ ಬರುತ್ತೆ, ಒಂದು ಪ್ರಾಚೀನವಾದ ವಿದ್ಯೆ ಬಗ್ಗೆ ಹೇಳುತ್ತೆ, ಒಂದು ಅಕಲ್ಟ್ ಪ್ರಾಕ್ಟೀಸ್ ಬಗ್ಗೆ ಹೇಳುತ್ತೆ, ಜೊತೆಗೆ ಬೀಚಲ್ಲಿ ಸಿಕ್ಕಿರೋ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡುತ್ತೆ. ಬಹುಶಃ ಈ ಎಲ್ಲ ಕಥೆಗಳು, ಈ ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಕಡೆ ಕನೆಕ್ಟ್ ಆಗ್ತವೆ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಒಂದು ಕೊರಗಿದೆ, ಒಂದು ಹುಡುಕಾಟ ಇದೆ. ಸೊ ಈ ಒಂದು ಹುಡುಕಾಟ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದು ಬಹುಶಃ ಸಿನಿಮಾದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತ ಟ್ರೈಲರಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಹೊಸಬರು ಮಾಡಿರೋ ಸಿನಿಮಾ ಆಗಿರೋದ್ರಿಂದ ಹೊಸತನದಿಂದ ಕೂಡಿದೆ. ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಲು ಪ್ರಯತ್ನಿಸಿವೆ. ಆದರೆ ಇನ್ನೂ ಒಂದಷ್ಟು ಕ್ಯಾಮ್ರಾ ವರ್ಕ್ ಚೆನ್ನಾಗಿರಬೇಕಾಗಿತ್ತು ಅಂತ ಕೆಲವೊಂದು ಸಲ ಅನಿಸುತ್ತೆ. ಆದರೂ ಕೂಡ ಹೊಸಬರ ಪ್ರಯತ್ನ ಆಗಿರೋದ್ರಿಂದ ಇವರು ಇದೆಲ್ಲವನ್ನೂ ಮೀರಿ ಒಂದು ಒಳ್ಳೆಯ ಸಿನಿಮಾ ಕೊಡುವಂಥ ಮತ್ತು ಹೊಸತನದ ಸಿನಿಮಾ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಸಿನಿಮಾ ರಿಲೀಸ್ ಆದಾಗ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಟ್ರೇಲರ್ ಮಾತ್ರ ಸಾಕಷ್ಟು ಕುತೂಹಲ ಕೆರಳಿಸುವಂತೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಮ್ಯೂಸಿಕ್ ಕೊಟ್ಟಿರೋರು, ಎಡಿಟಿಂಗ್ ಮಾಡಿರೋರು ಇರ್ಬೋದು ಮತ್ತು ಅಭಿನಯಿಸಿರುವಂಥ ನಟರಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಒಳ್ಳೆ ರೀತಿಯಿಂದಲೇ ಸಾಥ್ ಕೊಟ್ಟಿದ್ದಾರೆ. ಆದರೆ ಇದೆಲ್ಲವೂ ಮೇಳೈಸಿ ಇದೆಲ್ಲವೂ ಕೂಡ ಕ್ರೋಢೀಕರಣಗೊಂಡು ಒಂದು ಒಳ್ಳೆ ಸಿನಿಮಾ ಆಗಿ ಅದು ಹೊರಗಡೆ ಬಂದರೆ ಅದು ನಿಜವಾಗ್ಲೂ ಸಾರ್ಥಕ. ಆ ಥರದೇ ಪ್ರಯತ್ನ ಸಾಂಕೇತ್ ಮೂಲಕ ಜ್ಯೋತ್ಸ್ನಾ ಅವರು ಮಾಡಿದ್ದಾರೆ ಅಂತ ಆಶಿಸ್ತಾ, ಈ ಒಂದು ಕುತೂಹಲ ಕೆರಳಿಸಿರುವಂಥ ಈ ಟ್ರೇಲರ್ ಥಿಯೇಟರ್ನಲ್ಲೂ ಕುತೂಹಲ ಕೆರಳಿಸಿರೋ ಥರ ಮತ್ತು ಕುತೂಹಲವನ್ನು ತಣಿಸೋ ಥರ ಸಿನಿಮಾ ಆಗುತ್ತೆ ಅಂತ ಹಾರೈಸ್ತಾ ಈ ಒಂದು ರಿವ್ಯೂ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಕನ್ನಡ ಚಿತ್ರಗಳನ್ನ. ನಮಸ್ಕಾರ.